ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲೇಶಪ್ಪ. ಇವತ್ತು ನಮ್ಮ ಜೊತೆ ನವೀನ್ ಕುಮಾರ್ ಅಂತ 32 ಇಯರ್ಸ್ ಏಜ್. ಅವರು ಇವತ್ತು ಎದೆ ನೋವು ಅವ್ರಿಗೆ ರಿಪೀಟೆಡ್ ಆಗಿ ಬರ್ತಾಯಿತ್ತು. ಒಂದು ಎಷ್ಟು ದಿವಸದಿಂದ? ಒಂದು 15 ಡೇಸಿಂದ ಬರ್ತಾಯಿತ್ತು. ಅವ್ರ ಅಸಿಡಿಟಿ ಅಂತ ಅಂದ್ಕೊಂಡು ಜಾಸ್ತಿಯಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನಮ್ಮ ECP ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ಗೊತ್ತಾಗಿ ಏನೋ ಇರಬೇಕು, ನನಗೆ ಪ್ರಾಬ್ಲಮ್ಸ್ ಏನೋ ಇರಬೇಕು ಅಂತ ಬಂದರು. ಬಟ್ ನಾವೇನು ಪ್ಯಾರಾಮೀಟರ್ಸ್ ಏನು ಚೆಕ್ ಮಾಡಿಲ್ಲ ಈಗ ಸದ್ಯಕ್ಕೆ. ಸೊ ಅವ್ರಿಗೆ ಅದೊಂದೇ ಅಂತ ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ ನಮಗೆ. ಅಸಿಡಿಟಿ ಅನ್ನೋದು ಅಥವಾ ಎದೆನೋವು ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ ಹಿಂದ್ಗಡೆ ಶೋಲ್ಡರ್ ಪೇಯ್ನ್ ಬರ್ತಾಯಿತ್ತು. ಸೊ ಇಟ್ ಈಸ್ ಎನ್ ಇಂಡಿಕೇಷನ್ ಅಂತ ಅಂದ್ಕೊಂಡು, ಕೊರೋನರಿ ಬ್ಲಡ್ ಫ್ಲೋ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ನಾವು ಅವ್ರಿಗೆ ECP ಕೊಟ್ವಿ. ಬನ್ನಿ ಅವ್ರ ಜೊತೆ ನಾವು ಅವರ ಅನುಭವ ಹೇಗಿತ್ತು, ಅವ್ರಿಗೇನು ತೊಂದರೆ ಇತ್ತು ಅಂತ ಅವ್ರನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮಗೆ ಏನು ಆಗ್ತಾಯಿತ್ತು ಪ್ರಾಬ್ಲಮ್ಮು? ಫಸ್ಟು ಚೆಸ್ಟ್ ಪೇನ್ ಕಾಣಿಸ್ಕೊಳ್ತು ಒಂದು 2 ವೀಕ್ಸ್ ಹಿಂದೆ. ಓಕೆ. ಅದಾದಮೇಲೆ ಸ್ವಲ್ಪ ಬ್ಯಾಕ್ ಎಲ್ಲ ಪೇನ್ ಬರ್ತಿತ್ತು, ಶೋಲ್ಡರ್ ಮತ್ತು ಬ್ಯಾಕಲ್ಲೆಲ್ಲ ಪೇನ್ ಬರ್ತಿತ್ತು. ಓಕೆ. ಅದು ನಾರ್ಮಲ್ ಅನಿಸ್ತಿರಲಿಲ್ಲ ನಮಗೆ. ಯೂಶಲಿ ನಾರ್ಮಲ್ ಅನಿಸ್ತಿರಲಿಲ್ಲ. ಓಕೆ. ಸೊ ಅದನ್ನೇ ಒಂದ್ಸರಿ ECP ಬಗ್ಗೆ ಎಲ್ಲ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ತಿಳ್ಕೊಂಡೆ. ಓಕೆ. ಸೊ ಅದೇ ಪ್ರಿವೆನ್ಷನ್ ಅಥವಾ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹೌದು. ಪ್ರಿವೆಂಟಿವ್, ನೀವು ಏನಾದರೂ ನಿಮ್ಗೆ ಹಾರ್ಟಲ್ಲಿ ಏನು ಸಂಶಯ ಇತ್ತು, ಅದೇನಾರು ಇತ್ತು ಅಂದರೆ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋಣ ಅಂತ ಬಂದರೆ. ಓಕೆ. ಓಕೆ. ಡೆಮೋಗೆ ಬಂದಿದ್ದೀರಾ? ಓಕೆ. ಸೊ ಈಗ ನೀವು ಏನು ಕೆಲಸ ಮಾಡ್ತಿದ್ದೀರಾ? ನೀವು? ನಾನು IT ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ. ಓಕೆ. ನಿಮ್ಮ ದೈನಂದಿನ ಕೆಲಸಗಳು ಹೇಗಿರುತ್ತೆ? 9 to 6 ವರ್ಕ್ ಇರುತ್ತೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಸಿಸ್ಟಮ್ ಮುಂದ್ಗಡೆ ಕೂತು ವರ್ಕ್ ಮಾಡ್ತೀವಿ. ಓಕೆ. ಆಮೇಲೆ ಫುಡ್ಡು ನ್ಯೂಟ್ರಿಷಿಯಸ್ ಅಂದರೆ ಇರೋದನ್ನು ನಾವು ಅಷ್ಟು ನ್ಯೂಟ್ರಿಷಿಯಸ್ ಆಗಿರೋ ಫುಡ್ ಸಿಗಲ್ಲ. ಓಕೆ. ಆಮೇಲೆ ಎಕ್ಸಸೈಸ್ ಮಾಡೋದಕ್ಕೆಲ್ಲ ಅಷ್ಟು ಟೈಮ್ ಸಾಲಲ್ಲ. ಹೌದು ಹೌದು. ಸೊ ಲ್ಯಾಕ್ ಆಫ್ ಎಕ್ಸಸೈಸಸ್ ಆಗುತ್ತೆ. ಸ್ಟ್ರೆಸ್ ಇದೆಯಾ ನಿಮಗೆ? ಸ್ಟ್ರೆಸ್ ಇದೆ. IT ಲೈಫಲ್ಲಿ ಅಂದರೆ ಸ್ವಲ್ಪ ಸ್ಟ್ರೆಸ್ ಇದ್ದೇ ಇರುತ್ತೆ. ಪರ್ಸನಲ್ ಲೈಫ್, IT ಲೈಫ್ ಅಂತ ಒಂದು 2-3 ವರ್ಷದಿಂದ ಸ್ವಲ್ಪ ಸ್ಟ್ರೆಸ್ ಇದೆ. ಓಕೆ. ಸೊ ನೀವೀಗ ಹೇಗೆ 15 ದಿವಸ ಹೇಗೆ ಮ್ಯಾನೇಜ್ ಮಾಡಿದ್ರಿ ಪೇಯ್ನ? ಸೊ ಪೇಯ್ನ್ ಬಂದಾದ್ಮೇಲೆ ಫುಡ್ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್. ಓಕೆ. ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿದೆ ಟೋಟಲಿ. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋಂಥ ಫುಡ್ಡನ್ನು ಅವಾಯ್ಡ್ ಮಾಡಿದೆ. ಓಕೆ. ಆಮೇಲೆ ಹೆಲ್ತಿ ಫುಡ್, ಹಾರ್ಟ್ ಹೆಲ್ತಿ ಫುಡ್ ಏನಿದೆ ಅದನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ರೆಗ್ಯುಲರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 1 hour ವಾಕ್ ಮಾಡಿದೆ. ಆಮೇಲೆ ಸಂಜೆ ಸೈಕ್ಲಿಂಗ್ ಮಾಡ್ತಿದ್ದೆ ಒಂದು 30 minutes. ಓಕೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಯಾವ ಟೈಮಲ್ಲಿ ಬರ್ತಾ ಇತ್ತು ಯೂಶಲಿ ಎದೆನೋವು? ಯಾವ ಟೈಮಲ್ಲಿ ಬರ್ತಾ ಇತ್ತು? ಯೂಶಲಿ ಆಕ್ಟಿವ್ ಆಗಿರೋ ಟೈಮಲ್ಲಿ ಏನು ಕಾಣಿಸ್ಕೊತಿರಲಿಲ್ಲ. ಸ್ಟೇಬಲ್ ಆಗಿ ಕೂತಿರೋ ಟೈಮಲ್ಲಿ, ಆಮೇಲೆ ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ, ಕಂಟಿನ್ಯೂಸ್ ಒಂದು 2 or 3 hours ಕೂತಿರೋ ಟೈಮಲ್ಲಿ, ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ, ಆ ಥರ ಟೈಮಲ್ಲೆಲ್ಲ ಕಾಣಿಸ್ಕೊಳ್ಳೋದು. ಮತ್ತು ಮಲ್ಕೊಂಡಿದ್ದಾಗ ಒಂದೊಂದು ಟೈಮ್ ಕಾಣಿಸ್ಕೊಳ್ತಿತ್ತು. ನೀವೇನಾದರೂ ಬೇರೆ ಟೆಸ್ಟ್ಗಳು ಏನಾದರೂ ಮಾಡಿಸಿದ್ರ? ಪ್ಯಾರಾಮೀಟರ್ಸ್ ECG ಒಂದು ಮಾಡಿಸಿದ್ದೆ. ಏನು ಹೇಳಿದ್ರು ಅದರಲ್ಲಿ? ECGಲಿ ನಾರ್ಮಲ್ ಅಂತ ಬಂತು. ಓಕೆ. ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಮತ್ತು ಪೇನ್ ಕಿಲ್ಲರ್ ಕೊಟ್ಟು ಕಳಿಸಿದ್ರು. ಬಟ್ ಅದು ಒಂದು 3-4 days ಕಂಟಿನ್ಯೂ ಮಾಡಿ ಅದಾದ್ಮೇಲೆ ಒಂದು ವೀಕ್ ಆದ್ಮೇಲೆ ನೋಡಿದ್ರೆ ಅದು ಸಿಮಿಲರ್, ಅದು ಪೇನ್ ಇತ್ತು. ಸೊ ನನ್ಗೆ ಅನಿಸ್ತು ಇದು ಗ್ಯಾಸ್ಟ್ರಿಕ್ ಅಲ್ಲ, ಬೇರೆ ಏನೋ ಇರ್ಬೋದು. ಓಕೆ. ಪ್ರಾಬ್ಲಿ. ಅದಾದ್ಮೇಲೆ ಚೆಸ್ಟಲ್ಲಿ ಸ್ವಲ್ಪ ಪೇನ್ ಆಗುತ್ತಲ್ಲ, ಓಕೆ, ಆ ಥರ ಇದೆ. ಸೊ ನೀವು ಇದೆಲ್ಲ ಏನು ಪ್ಯಾರಾಮೀಟರ್ಸ್ ಚೆಕ್ ಮಾಡಿ, ECG ಆಗಲಿ, ಎಕೋ ಆಗಲಿ, ಆಮೇಲೆ ಲೈಕ್ ಆಂಜಿಯೋಗ್ರಾಮ್ ಮಾಡಿಸ್ಕೊಳೋದಕ್ಕಿಂತ ಮುಂಚೆ ನಿಮಗೆ ನಿಮ್ಮ ಒಂದು ತಿಳುವಳಿಕೆ ಪ್ರಕಾರ ನೀವು ECP ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಅಂತ ಮೋಸ್ಟ್ಲಿ ಬಂದಿದ್ದೀರಾ ಅಂತ ಅನ್ಸುತ್ತೆ. ಹೌದು. ನಾನು ಅದನ್ನ ಇವಾಗ ನಾನ್ ಇನ್ವೆನ್ಸಿವ್ ಅಲ್ಲಿ ಈಗ ನಂದು ಅದೇ ಈಗ ಹಾರ್ಟ್ ರಿಲೇಟೆಡ್ ಅಂತ ಹೇಳಿದ್ರೆ ಈಗ ಸ್ಟೆಂಟ್ ಆಗ್ತಾರೆ ಮತ್ತು ಆಪರೇಷನ್ ಮತ್ತು ಅದು ಇದು ಆ ಥರ ಎದುರಿದ್ದೀರಾ? ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಆ್ಯಕ್ಚುಲ್ ಆಗಿ ಏನಾಗಿದೆ ಅಂತ ಹೇಳಿ. ಖಂಡಿತ ಫಸ್ಟ್ ನಾನ್ ಇನ್ವೆನ್ಸಿವ್ ಅಲ್ಲಿ ಇದರಲ್ಲಿ ಟ್ರೈ ಮಾಡೋಣ, ಎಲ್ಲ ಥರ ನೋಡೋಣ, ಮತ್ತು ಲೈಫ್ ಸ್ಟೈಲ್ ಎಲ್ಲ ಚೇಂಜಸ್ ಮಾಡಿಕೊಂಡು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ನೋಡೋಣ. ಫಸ್ಟ್ ಆಪರೇಷನ್ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಟ್ರೈ ಮಾಡಿ ಇದರಲ್ಲೇ ನಮಗೆಲ್ಲ ಕ್ಯೂರ್ ಆಯಿತು ಅಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿ. ನಿಮ್ಮಂಥ ಯುವಜನಗಳು ನೋಡಿ, ಇದು ನಾವು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತ ಹೇಳ್ತೀವಿ, ECP. ನಿಮಗೀಗ ಮೆಕ್ಯಾನಿಕಲ್ ಪ್ರೋಸೆಸ್ ಅಂದರೆ ಫಿಸಿಯೋಲಾಜಿಕಲ್ ಪ್ರೋಸೆಸ್ಸಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತು ಈಗ ಮಧ್ಯದಲ್ಲಿ? ನೀವು ECP ತೊಗೊಂಡ್ರಲ್ಲ, ಆಫ್ಟರ್ ECP ನಿಮ್ಗೆ ಏನು ಅನ್ನಿಸ್ತು? ಆ್ಯಕ್ಚುಲಿ ಬಾಡಿ ಎಲ್ಲ ಫ್ರೀ ಆಯಿತು, ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದೆ ಅನಿಸ್ತು. ಮತ್ತು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಪೇಯ್ನ್ ಇತ್ತು, ಓಕೆ, ಅದೆಲ್ಲ ರೆಡ್ಯೂಸ್ ಆಗಿದೆ ಅನಿಸ್ತು. ಬಾಡಿ ಎಲ್ಲ ಫುಲ್ ಫ್ರೀ ಆಯಿತು. ಓಕೆ. ಸೊ ವಿಚ್ ಇಸ್ ಬೆಟರ್ ಅನಿಸ್ತು ಬಂದಾಗ್ಲೂ ಒಂದು ಟ್ರೀಟ್ಮೆಂಟ್ ಸೆಷನ್ ಆದಮೇಲೆ.
ಆಫ್ಟರ್ ಕೋವಿಡ್ ಅಥವಾ ಕೋವಿಡ್ಗಿಂತ ಇಂಚೆನೇ ಇರ್ಬೋದು. ಇವಾಗ ಯುವ ಜನತೆಯಲ್ಲಿ ಈ ತರ ಪೈನು, ಆ ಥರ ಚೆಸ್ಟ್ ಪೈನ್ ಬರೋದು, ಶೋಲ್ಡರ್ ಪೈನ್ ಬರೋದು, ಇಂಥವೆಲ್ಲ ನನಗೇನೋ ಗ್ಯಾಸ್ಟ್ರಿಕ್ ಇರಬೇಕು ಅಂತ ಅನ್ಕೊಂತಾರೆ. ಸೊ ಸೆಕೆಂಡ್ ಥಿಂಗ್ ಏನಂತಾರೆ ಏನಾಗುತ್ತೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಈಗ ನಿಮ್ಮಂತ ತಿಳಿದಿರೋರು ಅಥವಾ ನಿಮಗೆ ಏನು ಇದ್ರ ಬಗ್ಗೆ ಹೌದು ಇದು ಇರಬಹುದು, ನನ್ನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಸಹ ಕಡಿಮೆ ಆಗ್ಲಿಲ್ಲ ಚೆಸ್ಟ್ ಪೈನ್ ಅಂತಂತ ನೀವ್ ಅನ್ಕೊಂಡ್ರಿ. ಸೊ ಏನೋ ಕಾರ್ಡಿಯಾಕ್ ಇಶ್ಯೂಸ್ ಇರಬಹುದು ಅಂತ ಅನ್ಕೊಂಡ್ರಿ, ಬಟ್ ನಿಮ್ದು ಅದು ಕನ್ಫರ್ಮ್ ಆಗಿಲ್ಲ ಇನ್ನು. ಓಕೆ, ಸೊ ಇಂಥವ್ರಿಗೂ ನಿಮ್ಮಂತವ್ರಿಗೂ ಸಹ ಇದು ಪ್ರಿವೆಂಟಿವ್ ಕಾರ್ಡಿಯಾಲಜಿಗೆ ಫಿಸಿಯಾಲಜಿಕಲಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಆಟೋಮೆಟಿಕಲಿ ಸರಿ ಹೋಗುತ್ತೆ. ಸೆಕೆಂಡ್ ಥಿಂಗ್ ಏನಂದ್ರೆ ಕೋವಿಡ್ ಮತ್ತೆ ಅದರ ಬಿಫೋರ್ ಕೋವಿಡ್ ನಾವು ಇವತ್ತು ತಿನ್ನುವಂತ ಆಹಾರದಲ್ಲಿ ಸೊ ಹೆವಿ ಮೆಟಲ್ಸ್ ಇರುತ್ತೆ, ಲೈಕ್ ಮರ್ಕ್ಯೂರಿ, ಲೆಡ್, ಬಹಳ ತರದವಾಗಿ ಇದು ಅಡಲ್ಟ್ರೇಟೆಡ್ ಫುಡ್ಸ್ ಬರುತ್ತೆ. ಈ ಫುಡ್ಸ್ ಗಳು ಇರೋದ್ರಿಂದ ನಮಗೆ ಏನಾದ್ರು ಹೆವಿ ಮೆಟಲ್ಸ್ ಜಾಸ್ತಿ ಆಗಿದ್ದು ಈವನ್ ಬ್ಲಡ್ ಫ್ಲೋ ಕಡಿಮೆ ಇದ್ರೂ ಇರ್ಬೋದು. ಬಟ್ ನಿಮ್ಮ ಸಿಂಪ್ಟಮ್ಸ್ ಪ್ರಕಾರ ನಿಮಗೆ ಈಗ ಚೆಸ್ಟ್ ಪೈನ್ ಬಂದಿರೋದು ಈಗ ನೀವು ECP ತಗೊಂಡಾದ್ಮೇಲೆ ರಿಲೀಫ್ ಆಗಿದೆ ಅಂತ ಅಂದ್ರೆ ಕೋರ್ನರಿ ಬ್ಲಡ್ ಫ್ಲೋ ಡಿಫಿಷಿಯನ್ಸಿ ಇರುತ್ತೆ. ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಬ್ಲಾಕ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅರ್ಥ ಆಯ್ತಲ್ಲ. ಸೊ ನಮಗೆ ಏನು ಸಿಂಪ್ಟಮ್ಯಾಟಿಕ್ ಆಗಿದೆಯೋ ಅದನ್ನ ನಾವು ಇದು ಮಾಡ್ಬೋದು. ಸೊ ಈಗ ನಾವು ಎಕೋ ಮತ್ತೆ 3D CCG ಇಂಥ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ, ಅದು ನಾನ್ ಇನ್ವಾಸಿವ್. ಸೊ ಇಂಥವ್ರಿಂದ ನಾವು ಅದನ್ನ ತಿಳ್ಕೊಂಡು ಅದಾದ್ಮೇಲೆ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ನಿಮಗೆ ಏನು ಇರೋದು ಬೇಡ ದೇವ್ರ ದಯದಿಂದ, ಆದ್ರೂ ಪ್ರಿವೆಂಟಿವ್ ಆಗಿ ನೀವು ಅದನ್ನ ಯೋಚನೆ ಮಾಡಿ ಇದನ್ನ 4 ಜನಗಳಿಗೆ ಈಗ ಈ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೌದು, ತುಂಬಾ ಒಳ್ಳೇದು. ಯಾಕೆಂದ್ರೆ ಇವಾಗ ಫಸ್ಟ್ ಈಗ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು, ಈಗ ನಾನು ಗ್ಯಾಸ್ಟ್ರಿಕ್ ಅಂತ ಸಸ್ಪೆಕ್ಟ್ ಮಾಡಿದ್ದೆ, ಬಟ್ ಅದಕ್ಕೂ ಮೆಡಿಕೇಶನ್ ತಗೊಂಡಾದ್ಮೇಲೆ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅದು ಗ್ಯಾಸ್ಟ್ರಿಕ್ ಅಲ್ಲ. ಅದಾದ್ಮೇಲೆ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನೋ ಇತ್ತು ಅಂದ್ರೆ ಸಸ್ಪೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನಾವು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಅದನ್ನ ಕ್ಯೂರ್ ಆಗಕ್ಕೆ ಬಂದ್ರೆ ಮುಂದೆ ದೊಡ್ಡದಾಗಿ ಹೋಗಿ ಆಪರೇಟ್ ಮಾಡ್ಕೊಳ್ಳೋದು ಅದು ಇದೆಲ್ಲ ಅವಾಯ್ಡ್ ಮಾಡ್ಬೋದು ನಾವೇನೆ. ಸೊ ಇದು ಒಳ್ಳೆ ಆಪ್ಷನ್ ಅನಿಸ್ತು. ದಿಸ್ ಇಸ್ ವೆರಿ ಗುಡ್ ಮೆಸೇಜ್ ಫಾರ್ ಪಬ್ಲಿಕ್ಸ್. ಇದು ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಸೊ ಇದನ್ನ ನಾನು ಹಲವಾರು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಆಪ್ಷನ್ ಆಗಿ ಇಟ್ಕೋಬಹುದು. ನೀವೀಗ ಆಪರೇಷನ್ ಮಾಡಿಸ್ಕೊಳ್ದಲೆ ನಿಮ್ ಫಿಸಿಯಾಲಜಿಕಲಿ ಪ್ರಾಬ್ಲಮ್ಸ್ ಏನಿದೆಯೋ, ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇದ್ರೆ ಅದು ಇಂಪ್ರೂವ್ ಆಗುತ್ತೆ ಒಂದು. ಸೊ ನಿಮ್ಗೆ ಇನ್ನೂ ಆಪ್ಷನ್ಸ್ ಇರುತ್ತೆ. ನಿಮಗೆ ಏನಾದ್ರೂ ಕಡಿಮೆ ಆಗ್ಲಿಲ್ಲ, ಸೊ ಇನ್ನೂ ಏನಾದ್ರು ಸಿವಿಯರ್ ಆಗಿತ್ತು ಅಂತಂದ್ರೆ ನೀವು ಹೋಗ ಬೈಪಾಸ್ ಅಥವಾ ಸ್ಟಂಟಿಗೆ ಹೋಗ್ಬಹುದು. ಸೊ ನೀವ್ ಇವೆರಡು ಆದ್ಮೇಲೆ ಇದನ್ನ ಲಾಸ್ಟ್ ಆಪ್ಷನ್ ಯಾಕೆ ಇಟ್ಕೊಂಡಿರ್ತೀವಿ ಅಂದ್ರೆ ಇವೆರಡು ಆಪ್ಷನ್ಸ್ ಮುಗಿದೋದ್ಮೇಲೆ ಏನ್ ಮಾಡ್ತೀರಿ, ಕಷ್ಟ ಇರುತ್ತೆ, ಹೌದಲ್ವಾ? ಸೊ ಅದಕ್ಕೆ ECP ಇಸ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಆಪ್ಷನ್ ಫಾರ್ ಎನಿ ಕಾರ್ಡಿಯಾಕ್ ಡಿಸೀಸಸ್ ಅಥವಾ ಚೇಂಜಸ್. ಇದರಲ್ಲಿ ಏನಾದ್ರೂ ECG ಏನಾದ್ರು ಚೇಂಜಸ್ ಇತ್ತು ಅಥವಾ ಎಕೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಇದರಿಂದ ನಾವು ಪ್ರಯೋಜನ ಪಡ್ಕೋಬಹುದು. ಇದು ಜನಗಳಿಗೆ, ಸಾರ್ವಜನಿಕರಿಗೆ ಈ ಒಂದು ಮೆಸೇಜು. ಎಷ್ಟೋ ಜನಗಳು ಅಂದ್ಕೊಳ್ತಾರೆ, ಸರ್ ನನ್ಗೇನೋ ಪ್ರಾಬ್ಲಮ್ ಇದೆ, ನಾನು ಇದು ಮಾಡಬೇಕು ಅದು ಮಾಡಬೇಕು. ಸಿವಿಯಾರಿಟಿ, ನಾನು ಅದು ಬೈಪಾಸ್ ತಪ್ಪು ಅಂತ ಹೇಳಲ್ಲ, ಸ್ಟಂಟು ತಪ್ಪು ಅಂತ ಹೇಳಲ್ಲ. ಸೊ ಅವಶ್ಯಕತೆ ಇದ್ದಾಗ ಮಾಡಿಸ್ಕೊಳ್ಳೋದು, ಅವಶ್ಯಕತೆ ಇಲ್ದಲೆ ಸುಮ್ನೆ ಏನೇನೋ ಇದ್ದಿದ್ದನ್ನ ನಾವು ಇದನ್ನ ಇದು ಮಾಡ್ಕೊಂಡು ಅದು ಅಲ್ಲಿಗೆ ಹೋಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಮಾತ್ರ ಟ್ಯಾಬ್ಲೆಟ್ಸ್ ತಗೋಬೇಕು, ಬ್ಲಡ್ ತಿನ್ನರ್ ತಗೋಬೇಕು, ಅದಂತೆಲ್ಲ ಆಗುತ್ತೆ. ಸೊ ಅದೇ ತರನೇ ಬ್ರೈನ್ ಅಲ್ಲೂ ಸಹ ಬ್ಲಡ್ ಫ್ಲೋ ಡಿಫಿಷಿಯನ್ಸಿ ಇರುತ್ತೆ. ಇದರಿಂದ ಎಲ್ಲದಕ್ಕೂ ಸಹ ಬ್ಲಡ್ ಸಪ್ಲೈ ಆಗುತ್ತೆ, ಬ್ರೈನ್ಗೆ, ಕಣ್ಣಿಗೆ, ಸೊ ಹೃದಯಕ್ಕೆ, ಆಮೇಲೆ ಲಂಗ್ಸ್ಗೆ, ಕಿಡ್ನಿಗೆ, ಲಿವರ್ಗೆ, ಈವನ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋರ್ಗು ಪಿನೈಲ್ ಸರ್ಕ್ಯುಲೇಷನ್ ಸಹ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಅದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂತ ನಮ್ಗೆ ಏನಾದ್ರೂ ಬ್ಲಾಕ್ಸ್ ಇದ್ರೆ, ಕೆಳಗಡೆ ನಮ್ಮ ಲೋವರ್ ಲಿಂಬಲ್ಲಿ ಬ್ಲಾಕ್ಸ್ ಇದ್ರೆ ಅದನ್ನು ಸಹ ಇದಕ್ಕೆ ಉಪಯೋಗ ಆಗುತ್ತೆ. ಸೊ ಒಟ್ಟಾರೆ ನಿಮಗೆ ಈ ಒಂದು ECP ಟ್ರೀಟ್ಮೆಂಟ್ ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ ಅಥವಾ ನಿಮ್ಗೆ ಏನಾದ್ರು ಡಿಸ್ಕಂಫರ್ಟ್ ಆಯ್ತಾ? ಇಲ್ಲ, ಖುಷಿ ಆಯ್ತು. ಯಾಕಂದ್ರೆ ಈಗ ತುಂಬಾ ಒಳ್ಳೆ ಆಪ್ಷನ್ ಆಕ್ಚುಲಿ. ಈಗ ನಮ್ಗೆ ನಾವು ಡೌಟ್ ಅಲ್ಲಿ ಇರ್ತೀವಿ, ನಮ್ಗೆ ಏನೋ ಇದೆಯಾ ಆಕ್ಚುಲ್ ಆಗಿ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು 90% ಏನ್ ಮಾಡ್ತಾರೆ, ಸಡನ್ ಆಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ್ ಅವ್ರು ಏನು ಅಂದ್ರೆ ಬ್ಲಾಕೇಜ್ ಯಾವುದೇ ಸಿವಿಯರ್ ಇರ್ಬೋದು, ಇಮಿಡಿಯೇಟ್ ನೀವು ಒಂದೊಳ್ಳೆ ಮಾತು ಹೇಳಿದ್ರಿ. ಆದ್ರೆ ಸ್ಟೇಬಲ್ ಆಗಿರುವಂತ ಬ್ಲಾಕ್ಸ್ ಯಾವತ್ತೂ ಸಹ ಹಾರ್ಟ್ ಅಟ್ಯಾಕ್ ಮಾಡಲ್ಲ. ಸೊ ಅದು ರೆಪ್ಚರ್ ಆದ್ರೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಮಗೆ ಚೆಸ್ಟ್ ಪೈನ್ ಬರೋದು ಯಾತಕ್ಕೆ ಅಂದ್ರೆ
ಇಸ್ಕೇಮಿಯಾ ಅಂತ ಹೇಳ್ತೀವಿ, ಅಂದ್ರೆ ನಿಮಗೆ ಬ್ಲಡ್ ಮತ್ತೆ ಆಕ್ಸಿಜನ್ ಸಪ್ಲೈ ಆಗಲ್ಲ ಹಾರ್ಟ್ ಮಸಲ್ಸ್ಗೆ. Okay. ಸೊ ಇವೆಲ್ಲ ನೀವು ತಿಳ್ಕೋಬೇಕು ಯುವ ಜನತೆಗಳು, ಯಾಕೆಂದ್ರೆ ಇವಾಗ ಬರ್ತಿರೋದು ಸಡನ್ ಆಗಿ 30-32 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ಯಾರು ಏನು ಹೇಳಕ್ ಆಗ್ತಾ ಇಲ್ಲ, ಹೌದು. ಪರಿಸ್ಥಿತಿನ ಏನು ಅಂತ ಹೇಳಕ್ ಆಗ್ತಾ ಇಲ್ಲ. ಸೊ ಬ್ಲಡ್ ಅಲ್ಲಿ ನಮಗೆ ಕ್ಲಾಟ್ಸ್, ಥ್ರೋಂಬಸ್ ಅಂತ ಇವಾಗ ಜಾಸ್ತಿ ಆಗ್ತಾ ಇದೆ ಈಗ ಒಂದು ಈ ಜನರೇಷನ್ಗೆ. ಸೊ ಆದ್ರಿಂದ ಇಂಥವೆಲ್ಲವೂ ಸಹ ನಮಗೆ ಪ್ರಿವೆಂಟಿವ್ ಆಗಿರೋದ್ರಿಂದ ಯಾಕೆ ಇದನ್ನ ಯುಟಿಲೈಸ್ ಮಾಡ್ಕೋಬಾರ್ದು ಹೌದು, ನಿಜ ಅಲ್ವಾ? ಸೊ ಅದರಿಂದ ನೀವು ಆದಷ್ಟು ಸಹ ನೀವು ಫಿಸಿಕಲ್ ಎಕ್ಸರ್ಸೈಸ್ ಜೊತೆ ಈ ECP ತಗೊಂಡ್ರೆ ಖಂಡಿತವಾಗ್ಲೂ ಸಹ ಗುಣ ಆಗುತ್ತೆ. ಓಕೆ, ಸೊ ನೀವು ಇಲ್ಲಿಗೆ ಬಂದು ನಮ್ಮ ECP ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ಮತ್ತೆ ನೀವು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ಬಗ್ಗೆ ತಿಳ್ಕೊಂಡಿದ್ದಕ್ಕೆ, ನಿಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ನೀವು ಸೋಷಿಯಲ್ ಮೀಡಿಯಾದಿಂದ ತಿಳ್ಕೊಂಡ್ರಿ. ಇದೇ ತರನೇ ಜನಗಳಿಗೆ ಅವೇರ್ನೆಸ್ ಬರಬೇಕು ಅಂತ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಎಷ್ಟೋ ಜನಗಳು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದೆ. ಯಾಕೆ ಅಂತಂದ್ರೆ, ನನಗೆ ಸ್ಟಂಟ್ ಹಾಕಿದ್ರು, ನನಗೆ ಬೈಪಾಸ್ ಮಾಡಿದ್ರು, ಅಥವಾ ನನಗೆ ಇದು ಮಾಡಿದ್ರು, ಅದು ಮಾಡಿದ್ರು. ಅದಕ್ಕೋಸ್ಕರ ಇದು ಪ್ರಿವೆಂಟಿವ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ನವೀನ್ ಕುಮಾರ್ ಅವರೇ, ನಮಸ್ಕಾರ. ನೀವು ಬಂದು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ಅಲ್ಲಿ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ.